ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಸಿದ್ಲಿಂಗಪ್ಪ ಅವರು ಕಮೆಂಟ್ ಮಾಡಿದ್ರು ನನಗೆ ಓಲ್ಡ್ ಸುಮ್ಮನೆ ಚೆನ್ನಾಗಿದ್ದಾರೆ ಅಂತ. ಸರಿ ಸಿದ್ಲಿಂಗಪ್ಪ ಅವರೇ, ನಿಮ್ಮ ಪ್ರಕಾರ ಓಲ್ಡ್ ಸುಮ್ಮನೆ ತೊಗೊಂಡು ಬರ್ತೀನಿ. ಅವ್ರನ್ನ ಅಪ್ಡೇಟ್ ಮಾಡೋದಿಲ್ಲ, ಸರಿನಾ? ಅವ್ರನ್ನೇ ವಾಪಸ್ ತೊಗೊಂಡು ಬರ್ತೀನಿ. ಆಮೇಲೆ ಲಲಿತಾ ಅವರು ಮಾಡ್ತಾ ಇರ್ತಾರೆ, ಎಲ್ಲರೂ ಮಾಡ್ತೀರಾ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನನಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಸೊ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ವಿಡಿಯೋ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ಸದಾ ನನಗೆ ಯಾವಾಗಲೂ ಹೀಗೆ ಇರಲಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಯ್ಯೋ, ಏನೋ ಜಗಳ ಮಾಡಿ ಅವನ್ನ ಅಲ್ಲೇ ಬಿಟ್ಟು ಬಂದೆ. ಈಗ ಹೆಂಗಪ್ಪ ಹೋಗೋದು? ಯಾವ ಪೆಕ್ರಾನೂ ಇಲ್ಲಲ್ಲಪ್ಪ ಇಲ್ಲಿ ಹೋಗ್ಬೇಕಂದ್ರೆ. ಹೋಗ್ಲಿ, ಬಸ್ಸಿಗಾದ್ರೂ ಹೋಗ್ಲಾ? ಬಸ್ಸು ಬಿಸಿಲು, ಅಯ್ಯಪ್ಪ ಟ್ಯಾನ್ ಆದ್ರೆ. ಹೇ ಸುಮಾ, ಮನೆಗೆ ಹೋಗ್ತಿದ್ಯಾ? ಹಾ, ಬರ್ತೀಯ ನೀನು? ಬೈಕ್ ತಂದಿದ್ಯಾ? ಅಯ್ಯೋ, ಬೈಕ್ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ನಮ್ಮ ಅಪ್ಪ ಕೊಡ್ಲಿಲ್ಲ. ಅಯ್ಯ, ಸರಿ ಆಗಿದ್ರೆ ಬಸ್ಸಿಗೆ ಹೋಗೋಣ ನಡಿ. ಹಾ, ಬಾ ಬಾ ಬಾ. ಬಸ್ಸಿಗೆಲ್ಲ ಬೇಡ, ಸೇರಿಂಗ್ ಆಟೋಕ್ ಹೋಗೋಣ. ನೀನು ನಿಮ್ ಮನೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಹಾ ನಡಿ, ಅದೊಂದು ಚಲೋ ಆಗುತ್ತೆ. ಬೇಡ 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 ಬೇಡ. ಶೇರಿಂಗ್ ಆಟೋ ಅಂದರೆ 250 ರೂಪಾಯಿ ಆಗುತ್ತೆ ಇಲ್ಲಿಂದ. ನನಗೆ 100 ನಂಗೆ 125, ನಿಂಗೆ 125 ಬೀಳುತ್ತೆ. ಭಾಳ ಆಗುತ್ತೆ, ಬೇಡ. ಒಂದು ಕೆಲಸ ಮಾಡೋಣ, ಬಸ್ಸಿಗೆ ಹೋಗೋಣ ನಡಿ, ನಾನು ಫ್ರೀ ಇದೆ. ಬಸ್ ಬರಲ್ಲ ಕಣೆ, ಇವತ್ತು ಕಾಲೇಜ್ ಇದ್ದಾಗೆ ರೇರು, ಇವಾಗೇನ್ ಬರುತ್ತೆ? ಯಾವುದೋ ಬಂದಿದ್ದಕ್ಕೆ ಹತ್ತಿ ಹೋಗೋಣ ನಡಿ. ತುಂಬಾ ಜಿಪ್ಪುನಿ ನೋಡಿ. ಜಿಪ್ಪನಿಲ್ಲ, ಹಂಗೆ ನಾನು. ಆ ರೌಡಿ ಬೇಬಿ ಬಂದಿದ್ರೆ ಚೆನ್ನಾಗಿರ್ತಿತ್ತು, ರೊಕ್ಕ ಕಡಿಮೆ ಆಕಿತ್ತು. ಬರ್ಲಿದ್ದಕ್ಕೆ ನೋಡು. ನಡಿಯೋ ಬೇಗ ಬೇಗ. ಅಲ್ಲ, ನಾಳೆ ನೀನು ಅವ್ನ ಬುಕ್ಕ ತಗೋಬೇಡ, ಏನ ಅವಂಗ ಹೇಳ್ಬಿಡು ನಾಳೆ ನೀನೇ ಬಾ ಅಂತ. ಹಾ, ಹಂಗೆ ಮಾಡ್ತೀನಿ. ನಾನು ಬುಕ್ಕ ತಗೊಂತಾನ ನೋಡ್ತೀನಿ. ಅವನು ಇವತ್ತು ನಾ ಬಂದು ವೇಟ್ ಮಾಡಿದೀನಲ್ಲ, ಅವನು ವೇಟ್ ಮಾಡ್ಲಿ ಇವತ್ತು. ಹಾ, ಹಂಗ್ ಮಾಡು. ಅಬ್ಬಾ, ಅಂತೂ ನಾಳೆಗೆ ಬೈಕ್ನ ಬರ್ಬೋದು. ಅಣ್ಣ, ನಿನ್ ಕಾಲೇಜ್ ಡೇಸ್ ಅಲ್ಲಿ ಯಾವ್ದು ಲವ್ ಸ್ಟೋರಿ ಇದ್ದಿದ್ದಿಲ್ಲ? ತಗೋವಾ ಮಾರಾಣಿ ಚಾ. ನಾನು ಚಾ ಹೇಳಿದಿಲ್ಲ, ಬೋರ್ಮೆಂಟ್ ಹೇಳಿದೆ. ಮತ್ತೆ ಯಾರು ಹೇಳಿದ್ರು? ಗಂಗಮ್ಮ ಹೇಳಿರ್ಬೇಕು ನೋಡು. ಹೌದಾ? ನಿಂಗ ಕಾಫಿ ಮಮ್ಮಿ. ಮಮ್ಮಿಗೆ ಮರುವು ಜಾಸ್ತಿ ಆಗ್ತಿದೆ. ಅಯ್ಯೋ, ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನಾನು ಅವಾಗ ಚಬಿ ಇದೆ, ಯಾರು ನನ್ನನ್ನು ಇಷ್ಟಪಡ್ತಿದ್ದಿಲ್ಲಂತೆ ಅಂತ ರವಿ ಅನ್ಸಿದ್ದ. ಹೌದಾ? ಇವಾಗ ಫುಲ್ ಬಾಡಿ ಬಿಲ್ಡಪ್ ಮಾಡಿಬಿಟ್ಟಿದೆಯಲ್ಲ. ಹೌದು, ನಿಂದೇನಾದ್ರೂ ಇದೆಯಾ? ಅಣ್ಣ ಇಲ್ಲ, ನಂಗೆ ಎಲ್ಲಿಂದ ಬರ್ಬೇಕು? ನಮ್ಮ ಹೊತ್ತಿಗೆ ಯಾರು ಬೀಳ್ತಾರೆ? ನಿನ್ಗೆ ಏನಾದ್ರೂ ಲವ್ ಸ್ಟೋರಿಗಳ ಬಗ್ಗೆ ಬೇಕಂದ್ರೆ ನಿಮ್ಮ ರಾಮನ್ ಕೇಳು, ಎಲ್ಲ ಇದಾವ ನೋಡು. ಅವನ ಕಡೆ 10 ಗಂಟೆ ಇದಾವ. ಹೌದಾ? ಇವಾಗ ಒಬ್ಳು ಫಾರಿನ್ ಕೊಂಡಿದ್ದಾಳೆ, ಅವ್ನ ಗರ್ಲ್ ಫ್ರೆಂಡ್. ನೋಡು ನೆನ್ಸಕ್ಲೆ ಬಂದೇ ಬಿಟ್ಟು. ಶ್ಯಾಮ್, ನೀನ್ ಬೈಕ್ ಕೊಡ್ತೀಯಾ? ಯಾಕೋ ಬೈಕು? ಅರ್ಜೆಂಟ್ ಕೆಲಸ ಇದೆ ಕಣೋ. ನೀನ್ ಹುಡುಗಿ ಇನ್ನೂ ಹೋಗಿಲ್ಲ, ಇವತ್ತು ಹೋಗ್ತಾಳೆ, ಅದಕ್ಕೆ ಹೋಗ್ಬೇಕು ಇವಾಗ. ಅಲ್ಲೋ, ಕಾರ್ ತಗೊಂಡು ಹೋಗು. ಬೈಕ್ ತಗೊಂಡಿಗೆ ಏನ್ ಮಾಡ್ತೀಯಾ? ಆಕಿಂದ ಎಲ್ಲಾ ಸಾಮಾನುಗಳು ಡಿಕ್ಕಿಗೆ ಹಾಕಬೇಕಲ್ಲ. ಅವ್ರ ಅಪ್ಪನ ಕಾರ್ ಐತಲ್ಲ, ತಗೊಂಡ್ಬರ್ತಾ. ನಾನು ಬೈಕ್ ತಗೊಂಡು ಹೋಗ್ತಿರೋದು ಅವಳನ್ನ ಒಂದ್ ರೌಂಡ್ ಏನೋ ಕರ್ಕೊಂಡು ಹೋಗ್ಬೇಕಂತ. ಎಲ್ಲೋ ಅಲ್ಲ ಮಗ, ಹೊತ್ತಾಗಲ್ಲ. ಇವಾಗ ಫ್ಲೈಟ್ ಇರೋದು ಮಾರ್ನಿಂಗ್ 2 o'clock. ಹಂಗಾದ್ರೆ ನೀನ್ ಇವತ್ತು ಬರಲ್ಲ ಮನೆಗೆ? ಮಮ್ಮಿ ಹೇಳಿದೇನಾ? ಇಲ್ಲ, ಏನು ಹೇಳಿಲ್ಲ ಇನ್ನು. ಹೇಳು ಹೋಗು. ಸುಮ್ಮನೆ ಎಲ್ಲರ ಕಡೆ ಬೈಸ್ಕೊಂತೀಯ ನೋಡು ನೀನು. ಇವತ್ತಂದಿನ ಲಾಸ್ಟ್ ಆಕೆ ಹೋದ್ಲಂದ್ರೆ ನೆಮ್ಮದಿಯಾಗಿ ಆರಾಮಾಗಿರ್ತೀನಿ. ಏನೋ ಹೆಸರಿಕ್ಕಿದ? ಲೂಸಿಯಾ. ಇದೆಂತ ಹೆಸರೇ? ಹೆಂಗದ ನೋಡಕ? ಫಾರಿನ್ ಹುಡುಗಿ. ಏನು ಫಾರಿನ್ ಆಗಿ ಇಂಡಿಯಾಕ್ ಬಂದ? ಅಯ್ಯೋ, ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ದಿದ್ದು ಇಂಡಿಯಾದಲ್ಲಿ. ಆಮೇಲೆ ಅವ್ರ ಅಪ್ಪಗೆ ಜಾಬ್ ಆಯ್ತು ಅಂತ ಫಾರಿನ್ ಸೆಟ್ಲ್ ಆಗಿದ್ದ. ಈಗ ಮತ್ತೆ ವಾಪಸ್ ಫಾರಿನ್ ಹೋಗಿದ್ದಾಳೆ. ಅವರು ಇಲ್ಲೇ ಇಂಡಿಯಾದಾಗ ಸೆಟ್ಲ್ ಆಗ್ಯಾರ. ಈಗ ಸ್ಟಡಿ ಎಲ್ಲ ಫಾರಿನ್ ಅಲ್ಲೇ ಮಾಡ್ತಿದ್ದ. ಅಲ್ಲ, ಆಕೆ ನಿಂಗೆ ಪರಿಚಯ ಅಲ್ಲ? ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಂದ್ಮೇಲೆ. ಒಂದು 10 ನಿಮಿಷ. ಹೌದು, ಬೀಚ್ ಹುಡುಗಿ ಅನ್ನೋದು ಅವಳದು ನಿನ್ನೆ ಬ್ರೇಕಪ್ ಆಯ್ತು. ಮತ್ತೆ ನೀ ಯಾರನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ವಿ? ಮತ್ತೆ ಮಂಗಳೂರು ಹುಡುಗಿ ಅವಳದು ಪೆಂಡಿಂಗ್ ಅಲ್ಲಿ ಇದೆ. ಅಲ್ಲೋ 3 ಜನ ಮೇಂಟೈನ್ ಮಾಡಾಕತ್ತಿ. ಯಾರನ್ನ ಮದುವೆ ಆಗ್ಬೇಕಂತ ಫಿಕ್ಸರ್ ಅದೇನಿಲ್ಲ. ಇಲ್ಲಿ ನೋಡಿದ್ರೆ ಮನ್ಯಾಗ ನಿಮ್ಗೆ ಮದುವೆ ಕಾರ್ಯಕ್ರಮ ಎಲ್ಲ ಶುರು ಮಾಡ್ಯಾರ. ಮತ್ತೆ ಹೆಣ್ಣು ನೋಡಕತ್ತಾರ. ಅಲ್ಲೋ, ಯಾವ್ದಾರ ಒಂದು ತೀರ್ಮಾನಕ್ಕೆ ಬಾ. ಸುಮ್ಮನೆ ಅಪ್ಪು ಗೊತ್ತಾತಂದ್ರೆ ನಿನ್ನ ನನ್ನ ಗತಿ ಕಾಣಿಸ್ತಾನ ನೋಡು. ಏನು 3 ನನ್ಗೆ ಯಾರು ವರ್ಕೌಟ್ ಹಾಕ್ತಾರೆ, ನನ್ನ ಕಂಫರ್ಟೇಬಲ್ ಯಾರು ಕರೆಕ್ಟ್ ಹಾಕ್ತಾರೆ ಅವ್ರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಿನಿ. ಯಾಕಂದ್ರೆ ಇದು ಮದುವೆ ಅನ್ನೋದು ಒಂದಿನದ ಮಾತಲ್ಲಲ್ವಾ, ಲೈಫ್ ಲಾಂಗ್. ಸೊ ಹಾಗಾಗಿ ಐ ಆಮ್ ವೇಟಿಂಗ್. ಅದಕ್ಕೆ ನೀನು ಒಟ್ಟ ಮನೇಲಿ ಇರ್ತಿದ್ದಿಲ್ಲ. ನಿನ್ ಬಾಯ್ಗೆ ಸ್ವಲ್ಪ ಬೀಗ ಹಾಕೋದಕ್ಕೆ ಏನ್ ಪೇಮೆಂಟ್ ಕೊಡ್ಬೇಕು ಹೇಳು? ಏನ್ ಬೇಡ, ಬರ್ಬೇಕಾದ್ರೆ ಅಲ್ಲಿ ವಾರಿಯರ್ ಬೇಕ್ರಿ ಇದೆ, ಅಲ್ಲಿಂದ ಬಿಸ್ಕೆಟ್ಸ್ ಎಲ್ಲ ತಗೊಂಡ್ ಬಾ. ಸರಿ, ಚಾವಿ ಕೊಡು. ಎಲ್ಲ ಟಿವಿ ಡ್ರಾವರ್ ಇದೆ ಅಲ್ಲ, ಅಲ್ಲಿ ಕೆಳಗಡೆ ಇದೆ, ಹೋಗು. ನೋಡ್ಕೊಂಡ್ ಬರ್ಬೇಕಂತ ಗೊತ್ತಾಗಲ್ಲ. ನನ್ನ ಅರ್ಬಿ ಎಲ್ಲ ಹೊಲಸ್ ಮಾಡ್ಬಿಟ್ಟೆ ನೋಡಿ. ಐಮ್ ಸಾರಿ, ನೀವು ಟರ್ನ್ ಹಾಕ್ತೀರ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಗೌರಿ, ಯಾಕೆ ನೀನು ಇವತ್ತು ಒಂಥರಾನ ಇದೆ? ಮೂಡ ಸರಿ ಇಲ್ಲ ನಿಂದು ಇವತ್ತು? ಏನಿಲ್ಲ, ಹಂಗೇನಿಲ್ಲ. ಯಾಕ ಅಣ್ಣ ಅಂದಿದ್ದಕ್ಕ? ಏನಿಲ್ಲ, ಹಂಗೇನಿಲ್ಲ. ಗೌರಿ ಬಾವಾ. ಯಾಕೆ ಏನಾಗೈತೆ ಅಂತ ಆಕಿನ ಹೇಳ್ಬೇಕು ನೋಡು. ನೀ ಏನಾರ ಅಂದಿ ಏನಕ್ಕೆ? ಇಲ್ಲಪ್ಪ, ನಾಯಕಲ್ಲಿ ನನಗೇನು ಕೆಲಸ ಇಲ್ಲನ, ಬರೀ ಕಿಚಡಿ ಜಗಳ ತೆಗಿತಾನ. ಹೌದಾ, ಸರಿ ತಗೋರಪ್ಪ. ನಿಮ್ ಚಾ ಕಾಫಿ ಟೀ ಅಂತ ಹೇಳಿ ಬೋರ್ಮಿಟ ತಗೋರಿ. ಮಮ್ಮಿ ನೀ ಏನಾರ ಅಂತೀಯನ್ ಗೌರಿ? ನಾ ಯಾಕಂದ್ಲೆ? ತುಂಗ ತುಂಗ, ಆತಿ ಬಂದೆ. ಆತಿ ಕರೆದ್ರಿ, ಚಾ ಏನಾರ ಬೇಕಿತ್ತು? ಏನ್ ಬೇಡ, ನಾನು ಮಗಳ ಮನೆಗೆ ಹೋಗಿ ಬರ್ತೀನಿ.
ಅಲ್ರಿ ಅತ್ತೆ, ನೀವು ಮಗಳ ಮನೆಗೆ ಹೋಗ್ತೀನಿ ಅಂತಂದ್ರೆ ಇವ್ರು ಸುಮ್ಮ ಇರ್ತಾರ? ಅವ್ರಿಗೆ ಬೇಜಾರಾಗತ್ತಲ್ಲ. ಅವನಿಗೆ ಬೇಜಾರಾಗತ್ತಂತೆ, ನನ್ ಮಗಳು ನೋಡ್ಲಾಗ ನನಗಿರಕ್ಕಾಗಲ್ಲ. ಸರಿ ರೀ, ಹೋಯ್ ಬರ್ರಿ. ಮಾಮಾರಿಗೆ ಊಟ ಕೊಟ್ಟಿಲ್ಲ, ಕೊಡ್ಲೇನ್ರಿ? ಬೇಡ ಅಂತ ಈಗ ಮಾತಾಡ್ಸ್ಕೊಂಡ್ ಬಂದಿನಿ. ಅವ್ರೇನ ರೆಸ್ಟ್ ಮಾಡ್ತಾರಂತ, ಸಾಯಂಕಾಲ ಧ್ಯಾನಕ್ಕೆ ಹೋಗ್ತಾರಂತ. ರಾತ್ರಿ ಒಂದಿಟ್ಟು ಅನ್ನ ಮೊಸರು ಮಾಡ್ಬೇಕಂತ ನೋಡು. ಸರಿ ರೀ, ಕಾರ್ ಕಳಿಸ್ತೇನೆ. ಏನ್ ಬೇಡ, ಅಳಿಯಂದ್ರೆ ಕಳ್ಸ್ಯಾರ. ಸರಿ ರೀ, ನಾನು ಕೇಳ್ದೆ ಅಂತ ಹೇಳ್ರಿ. ಅಲ್ಲ, ನಮ್ಮ ಅವ್ವಗೂ ನಮ್ಮನ್ನ ನೋಡ್ಬೇಕು ಅನಿಸ್ತಿರ್ತೈತಲ್ಲ, ನಮ್ಮ ಅಣ್ಣಗೆ ಯಾಕೆ ಇದು ಅರ್ಥ ಆಗೋಲ್ದು? ಇವ್ರಾದ್ರೆ ಸಮಾಧಾನ ಮಾಡ್ಕೊಂತಾರ, ಹೋಗ್ಲಿ ಬಿಡ ಅಂತೆ. ನಮ್ಮಣ್ಣ ನಮ್ಮವ್ವ ಏನಾರ ಇತ್ತಾವ ಅಂದ್ರ ಸಿರಿ ಆಡ್ತಾನ. ಹಂಗ ನೋಡ್ರಿ ಹಣೆ ಬರ. ತುಂಗ, ಏ ತುಂಗ, ಅಯ್ಯೋ, ಇವ್ರು ಬಂದ ಬಿಟ್ರ. ಅವೆಲ್ಲ ಹೋಗ್ಲ? ನಾವ್ ಒದ್ರಿದೆ ಹಂಗ ಹೋಗ್ಲಿಲ್ಲ. ಯಾರ್ದದ ಕಾರ್ ಗಾಡಿ? ಅದು ಅಣ್ಣ ಏನ ಕಾರ್ ಗಾಡಿ ಕಳ್ಸ್ಯಾನಂತ್ರಿ. ಆ ಮಗಳ್ ನೋಡಕಂತ ಹೋದ್ರ ಅತ್ತೆಯಾರ. ಎಷ್ಟ್ ಸಲ ಹೇಳಿ ನಾ ಹೋಗ್ಬೇಡ ಅಂತೇಳಿ. ಮಗಳು ನೋಡ್ಬೇಕಂತ ಆಸೆ ಏನೋ ಸರಿ, ಆದ್ರ ಇಕ್ಕಟ್ಟು ಏನಾರ ಅನಿಸ್ಕೊಂಡ್ ಬಂದ್ರ ಏನ್ ಮಾಡೋದ್ ಹೇಳ. ಅವ್ ಮೊದ್ಲ ಆಕಿನ್ ಚಲೋ ತಂಗಿ ನೋಡ್ಕೊಂತಿರಂಗಿಲ್ಲ, ಈ ಅಲ್ಲಿಂದ ಬಂದು ಒಂದ್ ವಾರ ಆರಾಮ್ ತಪ್ತಾಳಿಕಿ. ನಾನು ಹೇಳುವಷ್ಟು ಹೇಳ್ತೇನ್ರಿ, ನಾರೇ ಏನ್ ಮಾಡ್ಲಿ. ಚಲೋ ತಂಗಿ ಹೋಗಿ ಬಾ ಅಂತ ಹೇಳಿಲ್ಲ, ಅಲ್ಲಿ ಹೋಗಿ ಜಗಳ ಅದು ಮಾಡ್ಬೇಡ ಅಂತ ಹೇಳಿ. ಅವ್ರೇನ್ ಜಗಳ ಮಾಡ್ತಾರ್ರಿ. ಅವ್ರ ಅಣ್ಣನ್ ಜೋಡಿ ಜೀವ ಅದಾರ, ಅದು ಅಲ್ದ ಅಣ್ಣನ ಜೀವ. ಈಕಿ ಎಟ್ಟತ್ ಮಾಡ್ತಾಳೆ, ಈಕಿ ಮಾರೈತಿ. ಲೋ ಬಾಡ್ಕೋ, ಸ್ವಲ್ಪ ಸಮೀಪ ಇದ್ದಿದ್ ನೋಡ್ಬಾರ್ದನೆ. ಅಲ್ಲ ಅಕ್ಕ, ನಿನ್ಗ ಸಮೀಪ ಇರ್ಬೇಕು, ರೊಕ್ಕನು ಕಡಿಮೆ ಇರ್ಬೇಕು, ಎಲ್ಲಾನು ಇರ್ಬೇಕಂದ್ರೆ ಇದ್ ನೋಡುವ 50,000 ರೂಪಾಯಿ ಅಂತ ನೋಡು. ಯಾವನಿಗೆ ಚಲೋ ನೋಡ್ಬೇಕಿಲ್ಲ. ರೊಕ್ಕ ಕಡಿಮೆ ಅಂದ್ರೆ ರೊಕ್ಕ ಜಾಸ್ತಿ ಆಕತ್ ನೋಡ್. ಮತ್ ಯಾವ್ದೈತಿ? ಅದೆಲ್ಲ ಇದ ಚಲೋ ಐತಿ, ಇಲ್ಲಿ ಯಾರು ಬರಂಗಿಲ್ಲ ಏನಿಲ್ಲ. ಇರ್ಲೇ ಇದು ನಂದೈತ್ ತೋರಿಸ್ತೀನಿ ನೋಡಿ, ಇದೊಂದೈತ್ ನೋಡು. ಲಾ, ಏನ್ಲ ಇದೆ? ಯಾವ್ದು ತಗೋಬೇಕು? ಅದ ಇರ್ಲಿ ತಗೋ. ಇದು ಬಾಳ ಓಪನ್ ಸ್ಪೇಸ್ ಆಗ್ತಿದೆ, ಮತ್ತ ಹೊರಗಿನವ್ರಿಗೆಲ್ಲ ಸುಮ್ಮನೆ ಕಾಣ್ತೈತಿ, ಅದಾದ್ರೆ ಕಾಣಂಗಿಲ್ಲ. ಅದಿರ್ಲ ನೋಡ್, ಮತ್ತ ಇನ್ನೊಮ್ಮೆ ಯೋಚನೆ ಮಾಡ. ನಾ ಅಡ್ವಾನ್ಸ್ ಕೊಟ್ಟು ಬರ್ತೀನಿ. ಮತ್ತ ಅಲ್ಲ, ಬೀಗ್ರು ಏನಾರ ಅಂದ್ರೆ ಏನ್ ಮಾಡ್ತಿ? ಏನೋ ಒಂದ್ ಹೇಳಿದ್ರಾತ. ಯಾಕಂದ್ರ ಈಗ ಮದ್ವಿ ಸೀಸನ್ ಬಾಳ ಐತಿ, ಆಗಂಗಿಲ್ಲ, ಯಾವ ಸಿಗ್ಲಿಲ್ಲ, ಇದೊಂದ್ ಸಿಕ್ತು ಅಂತಂದ್ರಾತ. ನಿನಗ್ ಸುಳ್ಳು ಹೇಳೋದು ಯಾವಾಗ ಕೊಡ್ಬೇಕಣ್ಣ? ನೀನ್ ಸುಳ್ಳು ಹೇಳಿದ್ರೆ ಎತ್ತಿದ ಕೈ. ಸರಿ ಸರಿ, ಸ್ವಲ್ಪ ಇನ್ನೂ ಸ್ವಲ್ಪ ಕಡಿ ಮಾಡ್ಕೊಂಡ್ ಬಾ, ಆಮೇಲೆ ಊಟದ್ದು ಮಾತಾಡಿ ಬಾ. ಮತ್ತೊಂದಿಟ್ಟು ಅಡ್ವಾನ್ಸ್ ಅವಾಗ್ಲೇ ಕೊಟ್ನಲ್ಲ. ಅಲ್ಲ, ಹಾಲ್ ಅಡ್ವಾನ್ಸ್ ಆತ್, ಊಟದ ಅಡ್ವಾನ್ಸ್. ಸರಿ ತಗೋ, ಇದ್ರಾಗ 10,000 ರೂಪಾಯಿ ಅದಾವ ತಗೋ. ಅಲ್ಲಕ್ಕ, 10,000 ರೂಪಾಯಿ ಎಲ್ಲಿಂದ ಸ್ವಲ್ಪ? ಅಲ್ಲ, ನೀವ್ ಒಂದ್ ಮಾತು ಹೇಳ್ಬೇಕಿಲ್ಲ, ನಮ್ಮ ಮನೆಗೆ ತರ್ತಿದ್ದೆ. ಈಗ ತಗೋ, ಇದು 10,000 ರೂಪಾಯಿ ತಗೋ, ಮನಿ ಬಾ, ಕೊಡ್ತೀನಿ ಉಳ್ಕೆದ್. ಆದ್ರೆ ಇವತ್ತು ಬರಬೇಡ, ನಾಳೆ ಬಾ. ಇವತ್ತು ಮತ್ತೆ ಅವ್ರು ಬರೋ ಹೊತ್ತಾಗೈತಿ, ನಾ ಹೋಗ್ಬೇಕೀಗ ಮನೆಗೆ. ನಾನು ಫ್ಯಾಕ್ಟ್ರಿಗೂ ಹೋಗಿಲ್ಲ ಈಗ. ಏ ಅಕ್ಕ, ಹಿಂಗ್ ಮಾಡ್ಬೇಡ ನೀನ್. ಒಂದಿಟ್ಟು 200 ರೂಪಾಯಿ ಎಕ್ಸ್ಟ್ರಾ ಕುಡಿಯಾಕ ಬೇಕು. ಇಲ್ಲ, ಗತಿ ಇಲ್ಲ ಮಾಡ್ತಿರ್ಲಿ. ಅಲ್ಲ, ನನ್ ಕಡೆ ಇದ್ದಿದ್ ರೊಕ್ಕನು ಅಡ್ವಾನ್ಸ್ ಕೊಟ್ಟೆ ನಾನಾಗ. ಸರಿ, ಇತ್ತವ ಫಸ್ಟ್ ಇನ್ನೊಂದ್ 400 ರೂಪಾಯಿ ಎಕ್ಸ್ಟ್ರಾ ಹಾಕಿನಿ. ಸರಿ, ನನ್ನ ಮೇನ್ ರೋಡ್ ತರ ಬಿಟ್ಟು ಬರ್ಬಾ. ನಡಿ. ಅಲ್ಲ, ನಿಂದ್ರು ಸುಮ್ನ ನೀನು ಮಾತಾಡ್ಕೊಂಡು ಹೋಗುನು. ಬೇಡ ಬೇಡ, ಹೊತ್ತಾಗೈತಿ, ಹೋಗ್ತೀನಿ. ಸವಿತಾ, ಸವಿತಾ, ಯಾರು ಕಾಣವಲ್ರಲ್ಲಿ ಇವ್ರು? ಅಲ್ಲ, ನಾನು ಬಾ ಅಂತೇಳಿ ಎಲ್ಲೋ ಅಲ್ಲ. ಅವ್ವ, ಎಷ್ಟ್ ದಿನ ಆಗಿತ್ತೆ ಇವ ಬರ್ಲಾರ್ದ, ಈಗ ಬಂದ್ಬಿಟ್ಟಿ? ನಿನ್ನೆ ಅಳಿಯಂದ್ರೆ ಸಿಕ್ಕಿದ್ರಾ, ಮತ್ತ ಮಾತಾಡಿ ಹೋದ್ರಾತಂತೆ, ನಾನು ಬಂದೆ. ಮತ್ತೇನ ಮಗಳಿಗೆ ಕಣ್ಣೇನು ಗಂಡು ನೋಡಕತ್ತಿರಂತಲ್ಲ? ಹೂನವ್ವ, ಇನ್ಮೇಲೆ ಮತ್ತ ವಯಸ್ಸಾತಲ್ಲ ಆಕಿಗೆ. ವಯಸ್ಸೇನ್ ಬಾಳ ಆಗೈತೆ, ಓದಾಕಬೇಕಂತ ಅವ್ಳು, ಓದಿ ಬಿಡು. ನಿನಗ್ ಗೊತ್ತಿಲ್ಲದ ಏನೈತಿ? ಅವ್ರ ಅಣ್ಣಗ ಒಂದ ಭಯ, ನಾಳೆ ಓದ್ಕೊಂತ ಯಾವ್ರನಾರ ಮದ್ವೆ ಆದ್ರ ಅಂತ ಅವಂದ್. ಹಂಗೇನ್ ಮಾಡಂಗಿಲ್ಲಕ್ಕಿ. ಮತ್ತ ಅಳಿಯಂದ್ರೆ ಎಲ್ಲಿದ್ರ? ಏನ ಕೆಲ್ಸದ ಮೇಲೆ ಹೊರಗೆ ಹೋಗ್ಯಾರವ. ಮತ್ ಇವ ಎಲ್ಲಿಗ? ಅವ್ರ ಜೋಡಿ ಅವನು ಹೋಗ್ಯಾನ. ನನ್ನ ಮೊಮ್ಮಗಳು ಏನೋ ಕಾಲೇಜಕ್ಕ ಬುಕ್ ಅಂತ ಏನೋ ಅನ್ನಾಗತ್ತಿಲ್ಲ, ಹೋಗ್ಯಾಳ ಅಲ್ಲಿ. ಇನ್ನು ಎಷ್ಟು ವರ್ಷ ಐತ್? ಇನ್2 ವರ್ಷ ಐತಿ. ಕುಂದ್ರ, ಚಾ ಮಾಡ್ಕೊಂಡ್ ಬರ್ತೀನಿ. ಹಾ. ಮತ್ತ ಅತ್ಕಿ ಎಲ್ಲಾ ಆರಾಮದಾರ? ತುಂಗ ಗಂಗಾ? ಆರಾಮದಾರ. ಅವರು ನೀನ್ ಕೇಳಿದ್ರು. ಮತ್ತ ಅನ್ನ ನೆನಸ್ತಾನ ನನ್ನ? ಅವೆಲ್ಲ ನೆನಸ್ತಾನ. ಹಂಗ ನೋಡುವ. ಅಪ್ಪ ಏನಿನ್ನ ಧ್ಯಾನ ಮಾಡೋದ್ ಬಿಟ್ಟಿಲ್ಲೋ ಏನ ಅಲ್ಲೇ ಅದಾನ ಇನ್ನ? ನಿಮ್ಮ ಅಪ್ಪಗೆ ಎಷ್ಟು ಹೇಳ್ತೀನಿ ಬೇಡ ಸಾಕ್ಬಾ ಅಂತ, ಅವ ಒಟ್ಟ ಅಲ್ಲೇ ಇರ್ತೀನಿ ಅಂತಾನ. ಯಾವಾಗ ಬರ್ತಾನೋ ಮನಿಯೊಳಗ ಗೊತ್ತಾಗಲ್ಲ ನನಗರ. ಅಲ್ಲ, ಫುಲ್ ಸನ್ಯಾಸತ್ವ ಸ್ವೀಕರಿಸ್ಬೇಕಂತ ಏನಾರ ನಿರ್ಧಾರ ಮಾಡ್ಯಾನ? ಮತ್ತ ಏನವ ನಂಗೂ ಗೊತ್ತಾಗಲ್ದು. ಯಾವಾಗ ಯಾರು ನಿರ್ಧಾರ ಮಾಡ್ತಾರಂತ ಯಾರು ಏನು ಗೊತ್ತಾಗಲ್ಲ ನೋಡ್ ನನಗ. ಅಳಿ ಅಂದ್ರೆ ಚಲೋ ಅದಾರಿ ನಿನ್ ಜೋಡಿ ಈಗ? ಹಂಗವ, ಚಲೋ ಅನ್ಕೊಂತ ಹೋಗುದು. ಪಾಲಿಗೆ ಬಂದಿದ್ ಪಂಚಾಮೃತ ಅಂತಾರಲ್ಲ, ಅವ್ರ ತಂಗಿಗಳ ಮೇಲೆ ಸಿಟ್ಟು, ನಮ್ಮ ಅಣ್ಣನ ಮೇಲಿನ ಸಿಟ್ಟು ಎಲ್ಲಾ ತಗೊಂಡ್ ನನ್ ಮೇಲೆ ಹಾಕ್ತಾರ ಅಷ್ಟ. ಏನ ನಿರ್ಧಾರ ತಗೋದಿತ್ತು ಅಂದ್ರು ತಮಗೇನ್ ತಿಳಿತೈತಿ ಅದ ತಗೊಂತಾರ. ನೋಡ, ಅವ್ ಯಾರು ಏನೋ ಒಂದು ಗೊತ್ತಿಲ್ಲ, ಅವನ್ ಕರ್ಸ್ಯಾರ ಮದ್ವಿ ಹುಡುಗನ್ ನೋಡಾಕ. ಆಕಿ ಅಳಾಕತ್ಬಿಟ್ಲು, ನನ್ಗ ಅಲ್ಲ ಅಂತೇಳಿ. ಮತ್ತೆ ಕಟ್ ಹೆಂಗೋ ಮಾಡಿ ಏನೋ ಮಾಡಿ ಬ್ಯಾಡ ಅಂತ ಬಿಡಿಸಿದ್ವಿ. ಅದೇನ ರೌಡಿಗೆ ಆಡೋದು ಇನ್ನೂ ಬಿಟ್ಟಿಲ್ಲ ನಿನ್ ಗಂಡ? ಅವ್ವ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಆ ಜಾತಿ ಸೇರಿದವ್ರು. ಇದ್ರ ಸಲುವಾಗಿ ನಿಮ್ಮ ಅಣ್ಣ ದೂರ ಇರುದ್ ನೋಡು. ಹಂಗ ನೋಡುವ, ಎಲ್ಲಾ ಐತಿ, ತವ್ರ ಮನಿ ಭಾಗ್ಯ ಇಲ್ಲ. ಏನ್ ಬಗ್ಗೆ ನೀನ್ ನೋಡಾಕ್ ಒಂದ್ ಬಿಡ್ತಾನ ನೋಡು. ಊಟ ಮಾಡಿ ಇಲ್ಲ? ಮಾಡೀನಿ. ಚಪಾತಿ ಸೀಕರ್ಣಿ ಮಾಡಿದ್ಲ, ತಿಂದು ಬಂದೀನಿ. ಹೌದೇನಾ? ಹಣ್ಣಾಗೆ ಅವನು ಹೊಲ್ದಾಗ?
ಇಲ್ಲ ಇಲ್ಲ ಹೊರಗಿಂದ ತರ್ಸಿದ್ಲು. ಅಯ್ಯ ಕುಂದರ್ಸ್ ಮಾತಾಡತ್ತೀನಲ್ಲ ಕುಂದ್ರವ. ಆದ್ರೂ ಅವ ಬಾಸ್ ಹೊರಗಿವೆ, ಯಾಕ ಏನ್ ಚಿಂತೆ ಮಾಡತ್ತಿ? ನನಗೇನ್ ಚಿಂತಿಲ್ಲ, ಆದ್ರ ರಾಮ್ದ ಚಿಂತೆ ಎತ್ತಿ ಬಿಟ್ಟೈತಿ ನನಗ. ಹುಡುಗ ಹಾದಿ ತಪ್ಪೈತೆ ಅಂತ ಅನ್ಸಾಗತೈತಿ. ಮದ್ವಿ ಮಾಡ್ಬೇಕಿಲ್ಲ ಅವ್ನ್. ಅವ್ರಪ್ಪ ಹುಡ್ಕಾಗತ್ತಾನ, ಯಾವ್ದಕ್ಕೂ ಅಪ್ಪವಲ್ಲ ನೋಡು. ಏನಾರ ನಾವು ನೀವು ಚಲೋ ಇದ್ದಿದ್ವಂದ್ರ ಮಗಳನ್ನ ನಾನ ತಗೊಂತಿದ್ದೆ, ಮೊಮ್ಮಗಳನ್ನ. ಹ್ಞೂನವ್ವ, ನಂಗೂ ಹಂಗ ಅನಿಸ್ತು. ಹಿಂಗ ನೋಡುವ ವಿಧಿವಲ್ಲ, ಆಗ ಸಣ್ಣಾಗಿರಿದ್ದಾಗ ಮಾತಾಡಿದ್ವಿ, ತಗೊಳ್ಳೋನು ನನ್ನ ಮಗಳನ್ನ ಅಂತ ಹೇಳಿದ್ದೆ. ಅಣ್ಣನೂ ಹ್ಞೂ ಅಂದಿದ್ದ. ಈಗ ನೋಡು ಕಾಲ ಹೆಂಗ್ ಬಂದೈತಿ. ಅದಕ್ಕೆ ಯಾವುದು ನಿರ್ಧಾರ ಇದು ಇಲ್ಲ.